ರಾಮನಗರದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾಡಾನೆ ಸಾವನ್ನಪ್ಪಿದೆ. ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬಂದಿದ್ದ ಗಂಡು ಕಾಡಾನೆ. ನೋಡಿ, ರಾಮನಗರದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾಡಾನೆ ಸಾವನ್ನಪ್ಪಿದೆ. ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬಂದಿತ್ತಂತೆ ಪಾಪ ಗಂಡು ಕಾಡಾನೆ. ಚನ್ನಪಟ್ಟಣ ತಾಲೂಕಿನ ಬ್ರಹ್ಮಣಿಪುರದಲ್ಲಾಗಿರುವಂಥ ಘಟನೆ ಇದು. ತೆಂಗಿನ ಸಸಿ ಮೇಲೆ ಬಿದ್ದಿದ್ದ 11 kV ವಿದ್ಯುತ್ ತಂತಿ. ತೆಂಗಿನ ಸಸಿ ಮುಟ್ತಾ ಇದ್ದಂತೆ ವಿದ್ಯುತ್ ಪ್ರಹರಿಸಿ ಆನೆ ಸಾವನ್ನಪ್ಪಿದೆ. ವಿದ್ಯುತ್ ತಂತಿ ತಗುಲಿ 40 ರಿಂದ 45 ವರ್ಷದ ಗಂಡಾನೆ ಸಾವನ್ನಪ್ಪಿರೋದು. ಶಿವಕುಮಾರ್ ಎಂಬ ರೈತರಿಗೆ ಸೇರಿದ ಜಮೀನಿನಲ್ಲಿ ದುರ್ಘಟನೆ ಆಗಿದೆ. ರಾತ್ರಿ ಆಹಾರ ಅರಸಿ ತೆಂಗಿನ ತೋಟಕ್ಕೆ ಬಂದಿದೆ ಪಾಪ. ಅಯ್ಯಯ್ಯೋ, ನೋಡಿ ಅಲ್ಲಿ 40 ರಿಂದ 45 ವರ್ಷದ ವಯಸ್ಸಿನ ಆನೆ. ಅದು ಬಹಳ ನೋವಿನ ಸಂಗತಿ ಇದು. ಆಹಾರ ಅರಸಿ ಕಾಡಿನಿಂದ ನಾಡಿನತ್ತ ಬಂದಿದ್ದಂಥ ಆನೆ ಪಾಪ. ಈ ಸಂದರ್ಭದಲ್ಲಿ ಆಹಾರ ಅರಸಿ ತೆಂಗಿನ ತೋಟಕ್ಕೆ ಕಾಡಾನೆ ನುಗ್ಗಿದೆ. ಸೊ ಈ ಸಂದರ್ಭದಲ್ಲಿ 11 kV ವಿದ್ಯುತ್ ತಂತಿ ಮೇಲೆ ಕಾಲಿಟ್ಟು ಶಾಕ್ ಆಗಿ ಅದು ಸಾವನ್ನಪ್ಪಿರೋದು. ಒಟ್ಟಾರೆ ಈ ರಾಮನಗರದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾಡಾನೆ ಸಾವನ್ನಪ್ಪಿದೆ ಅನ್ನೋದು ಬಹಳ ಸ್ಪಷ್ಟ. ಶಿವಕುಮಾರ್ ಎಂಬ ರೈತರಿಗೆ ಸೇರಿದ ಜಮೀನಂತೆ ಅದು. ತೋಟಕ್ಕೆ ನುಗ್ಗಿದಂಥ ಸಂದರ್ಭದಲ್ಲಿ ಶಾಕ್ ಹೊಡೆದು ಸ್ಥಳದಲ್ಲೇ ಪಾಪ ಆನೆ ಒದ್ದಾಡಿ ಮೃತಪಟ್ಟಿರುವುದು ಬಹಳ ನೋವಿನ ಸಂಗತಿ ಇದು. ತೆಂಗಿನ ಸಸಿ ಮೇಲೆ ಬಿದ್ದಿದ್ದ 11 kV ವಿದ್ಯುತ್ ತಂತಿಯನ್ನು ತುಳಿದಿದೆ. ತೆಂಗಿನ ಸಸಿ ಮುಟ್ಟುತ್ತಾ ಇದ್ದಂತೆ ವಿದ್ಯುತ್ ಪ್ರಹರಿಸಿ ಆನೆ ಸಾವನ್ನಪ್ಪಿರೋದು. ವಿದ್ಯುತ್ ತಂತಿ ತಗುಲಿ ಪಾಪ. ನೋಡಿ, ಗಂಡಾನೆ 40 ರಿಂದ 45 ವರ್ಷದ ಗಂಡಾನೆ ಅಂತ ಇದು. Kau